ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಪೈಕಿ ಕೊನ್ನೂರು ಗ್ರಾಮದಾಗ ಯಮನಪ್ಪ ಸುಣಗಾರ ಅಂತೇಳಿ ನಾವು ಒಬ್ಬ ರೈತ ಯಾಕಪ್ಪ ಅಂದ್ರೆ ನಾನು ಕೆಲವೊಂದು ಎಣ್ಣೆಗಳನ್ನು ತಂದು ಉಪಯೋಗ ಮಾಡಿದ್ನಿ. ನನಗೆ ರಿಸಲ್ಟ್ ಬರಲಿಲ್ಲ. ರಿಸಲ್ಟ್ ಬರಲಾಗ ಆಮೇಲೆ ಒಬ್ಬ ಪುಣ್ಯಾತ್ಮ ಯಾವ ಕಂಡು ಹಿಡಿದಿದ್ದೋ ಏನೋ ಇದನ್ನು ತಂದು ನನಗೆ ದೊರಕಿಸಿದರು. ಅದರಿಂದ ನಾನು ಪ್ರಯೋಗ ಮಾಡಾಕತ್ತೀನಿ. ಪ್ರಯೋಗ ಮಾಡಿದ್ರೆ ನಾನು ಯಾರೂ ನೆಂಬಿದ್ದಲ್ಲ, ಈ ಎಣ್ಣೆ ತಂದುಕೊಂಡು ನೋಡ್ಬೇಕಂತೇಳಿ ಮಾಡಿದ್ದಕ್ಕೆ ಇದೇನು ಇಲ್ಲ ಅಂದ್ರೆ 2ರಿಂದ 3 ಬಲದ ಬಗಲೈತಿ ಅಂದ್ರೆ 1 2 3 ಬಗಲಾಗೈತಿ. 1 2 3 ಅದ ನಾನು 1 2 ಬಗಲಾಗಬೇಕಾದ್ರೆ ಒದ್ದಾಡಿತ್ತು. ಈಗ 4 ಬಗಲ 3 ಬಗಲ್ ತನಕ ಆಗೈತಿ. ಇದ್ರ ರಿಸಲ್ಟ್ ನನಗೆ ಪಾಡು ಅನಿಸೈತಿ. ಯಾಕಂದ್ರೆ ಇದರಿಂದ ನನಗೆ ಪಾಡು ಅನಿಸೈತಪ್ಪ ಅಂದ್ರೆ ಇದು ನನಗೆ ಏಕೋ ಒಂದಿಟ್ಟು ಏನೋ ಭಾಳ ಸಂಶಯಾಗಿ ಏನೋ ಒಂದು ಮಾಡ್ಕೊಂಡು ಬಂದೆನು. ಇನ್ನು ಈ ಎಣ್ಣೆ ತೆಗೆದವಾಗ ನಾನು ಏನು ಹೇಳ್ಬೇಕಪ್ಪ ಅಂದ್ರೆ ಧನ್ಯವಾದ ಹೇಳ್ತಾನೆ. ಎಲ್ಲರೂ ಯೂಸ್ ಮಾಡಿರಿ. ಇದು ನಮ್ಮ ರೈತರು ಏನೈತಿ ಎಲ್ಲರೂ ಮಾಡಿರಿ, ಎಲ್ಲರೂ ಉಪಯೋಗ ಪಡ್ರಿ. ಎಲ್ಲರೂ 1000 3000 4000 5000 ಕೊಡ್ಕೊಡು ತರೋದಕ್ಕಿಂತ ಇದ್ರೊಳಗೆ ಕಡಿಮೆ ಬೆಲೆದಾಗ ಹೋಯ್ತಿ. ನಮ್ಗೆ ಇನ್ಕ್ವೈರಿನೂ ಅನ್ಸಾಕತ್ತೈತಿ ನನಗೆ. ಇನ್ನು ಮುಂದಿನ ಪ್ರಯೋಗನೂ ನಾನು ಮಾಡಾಕತ್ತೀನಿ. ಮಾಡಿದ ಬಳಿಕ ನಾ ಇನ್ಕ್ವೈರಿ ಇನ್ನೂ ಹೇಳ್ತಾನೆ ಹೆಚ್ಚಿಗೆ. ಒಬ್ಬ ರೈತ ಹೇಳ್ತಾನೆ. ಯಾಕಂದ್ರೆ ರೈತರು ವಿನಾಕಾರಣ ಹೋಗಿ ಒಬ್ಬರಿಗೆ ಬಲಿ ಆಗಬೇಡ್ರಿ. ವಿನಾಕಾರಣ ಒಬ್ರಿಗೆ ಹೋಗಿ ಬಲಿ ಆಗಬೇಡ್ರಿ. ವಿನಾಕಾರಣ ರೊಕ್ಕನೂ ಖರ್ಚು ಮಾಡಬೇಡ್ರಿ. ಕಡಿಮೆ ಬೆಲೆದಾಗ ಐತಿ. ಎಲ್ಲರೂ ಕೂಡ ಗುದ್ದಾಡಿ ಮಾಡ್ಕೋರಿ ಕೇಳಿ ನಾನು ನಮಸ್ಕಾರ ಹೇಳ್ತೀನಿ.